ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹಿಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರು ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ನನಗೂ ಕಂಪ್ನಿಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಇಟ್ಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ಇಲ್ಲಿ ವೆರಿಫೈಡ್ ಜಾಬ್ ಅಪ್ಡೇಟ್ ಕೂಡ ಆಗಿರುತ್ತೆ. ಇಲ್ಲಿ ರೆಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರು ಕೂಡ ₹1 ಕೇಳಿದ್ರು ಕೂಡ ಯಾರಿಗೂ ₹1 ಕೂಡ ಪೇ ಮಾಡಬೇಡಿ. ಬಿಫೋರ್ ಅಪ್ಲೈಯಿಂಗ್ ಎನಿ ಜಾಬ್ ನೀವು ಒಂದ್ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಆ ಜಾಬ್ ಯಾವುದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ನೋಡೋಣ. ನೋಡಿ, ಕಂಪ್ನಿ ಬಂದ್ಬಿಟ್ಟು ಎಂಫಸಿಸ್ ಅಂತ. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಎಂಫಸಿಸ್ ಕಂಪ್ನಿ ಇದು. ಸೊ ಇವರು ಜೂನಿಯರ್ ಸರ್ವಿಸ್ ಡೆಸ್ಕ್ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಹೈಬ್ರಿಡ್ ಲೊಕೇಶನ್ ಆಗಿರುತ್ತೆ. ಇದು ಮ್ಯಾಂಗ್ಳೂರ್ ಲೊಕೇಶನ್ ಅಂತಾರೆ. ಮಂಗಳೂರಲ್ಲಿ ಯಾರ್ಯಾರು ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ ಈ ರೋಲ್ ಬೆನಿಫಿಟೆಡು. ಸೊ ಇದೊಂದು ಹೈಬ್ರಿಡ್ ಮತ್ತು ಫುಲ್ ಟೈಮ್ ರೋಲ್ಗೆ ಇವ್ರು ಹೈಯರ್ ಮಾಡ್ತಾ ಇರೋದು, ಅದು ಜೂನಿಯರ್ ಸರ್ವಿಸ್ ಡೆಸ್ಕ್ ರೋಲ್ಗೆ. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಬೇಕಾದ್ರೆ ನಾವು ನೋಡ್ಬೋದು ಏನೇನು ರೋಲ್ ಅಂತ ಹೇಳ್ಬಿಟ್ಟು. ಇದು ಕಾಂಟ್ಯಾಕ್ಟ್ ಸೆಂಟರ್ ಕಸ್ಟಮರ್ ಸಪೋರ್ಟ್ ರೋಲ್ಗೆ ಹೈಯರ್ ಮಾಡ್ತಾ ಇರೋದು, ಓಕೆನಾ. ಸೊ ಇಲ್ಲಿ ಏನು ಟಿಯರ್ ಕಸ್ಟಮರ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ ಮೊಬೈಲ್ ಸಪೋರ್ಟ್ ಅಂತಂದರೆ ಇದು ಮೊಬೈಲಲ್ಲಿ ಮೋಸ್ಟ್ ವರ್ಕಿಂಗ್ ಇರುತ್ತೆ. ಸೊ ಮೊಬೈಲ್ ಸಪೋರ್ಟ್ ಆಗಿರುತ್ತೆ. ಸೊ ಲೆವೆಲ್ 1 ಆಗಿರುತ್ತೆ. ಡಿಪಾರ್ಟ್ಮೆಂಟ್ ಆಪರೇಷನ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರ್ತೀವಿ ನಾವು. TLಗೆ ರಿಪೋರ್ಟ್ ಮಾಡಬೇಕಾಗಿರುತ್ತೆ. ಇನ್ನು ಸಮರಿ ನೋಡೋದಾದರೆ ಕಂಪ್ನಿ ಬಗ್ಗೆ, ಟಿಯರ್ ಕಸ್ಟಮರ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ ಫಾರ್ ಮೊಬೈಲ್ ಫಿಕ್ಸ್ಡ್ ಲೈನ್ ಪ್ರೊವೈಡರ್ಸ್ ಡೇ ಟು ಡೇ ಆಪರೇಷನಲ್ ಸಪೋರ್ಟ್ ವಿಯಾ ಇನ್ಬೌಂಡ್ ಕಾಲ್ಸ್ ಆ್ಯಂಡ್ ವೆಬ್ ಸಪೋರ್ಟ್, ಲೈವ್ ಚಾಟ್, ಇಮೇಲ್ ಆ್ಯಂಡ್ ಪೋರ್ಟಲ್ ಆ್ಯಕ್ಟಿವಿಟೀಸ್ ಅಂತಂದರೆ ನಿಮ್ಮದು ಮೋಸ್ಟ್ ವರ್ಕು ಮೊಬೈಲಲ್ಲೇ ಇರುತ್ತೆ, ಓಕೆನಾ. ಸೊ ನೀವು ಏನಾದ್ರು ಇನ್ಬೌಂಡ್ ಕಾಲ್ಸ್ ಬಂತಂದರೆ ರಿಸೀವ್ ಮಾಡಿ ರೆಸ್ಪಾಂಡ್ ಮಾಡೋದು, ಅಂತ ಇಮೇಲ್ ಮುಖಾಂತರ ರೆಸ್ಪಾಂಡ್ ಮಾಡೋದು ಅಥವಾ ಚಾಟ್ ಮಾಡೋದಾಗಿರುತ್ತೆ. ಸೊ ಮೇನ್ಲಿ ಯಾರ್ಯಾರು ಮೊಬೈಲ್ ಯೂಸ್ ಮಾಡೋಕ್ಕೆ ಬರುತ್ತೆ ಅದು ಇವರು ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ಇನ್ನು ನೋಡೋದಾದರೆ ದಿಸ್ ರೋಲ್ ಇಸ್ ಫಾರ್ ಸಮನ್ ಹೂ ಎಕ್ಸೆಲ್ ಅಟ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರೋರು, ಮತ್ತು ಮಲ್ಟಿ ಟಾಸ್ಕಿಂಗ್ ವೈಲ್ ಪ್ರೊವೈಡಿಂಗ್ ವೈಟ್ ಗ್ಲೋಸ್ ಕಸ್ಟಮರ್ ಸರ್ವಿಸ್ ಸ್ಯಾಟಿಸ್ಫ್ಯಾಕ್ಷನ್ ಇರೋರಿಗೆ ಈ ರೋಲ್ ಬೆನಿಫಿಟೆಡ್ ಅಂತ ಕೂಡ ಹೇಳಿದ್ದಾರೆ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಈ ರೋಲಲ್ಲಿ ನಾವು ಏನು ಮಾಡ್ತೀವಿ ಆ್ಯಕ್ಚುಲ್ ಆಗಿ ಅಂತಂದರೆ, ಪ್ರೊವೈಡ್ ಡೇ ಟು ಡೇ ಆಪರೇಷನಲ್ ಕಸ್ಟಮರ್ ಸರ್ವಿಸ್ ವಿಯಾ ಇನ್ಬೌಂಡ್ ಕಾಲ್ಸ್ ಆ್ಯಂಡ್ ವೆಬ್ ಸಪೋರ್ಟ್, ಆಲ್ರೆಡಿ ಹೇಳ್ದಂಗೆ ಕಾಲ್ಸ್ಗಳಿಗೆ ಸಪೋರ್ಟ್ ಮಾಡೋದು ಮತ್ತು ಚಾಟು ಮತ್ತು ಇಮೇಲ್ಗೆ ರೆಸ್ಪಾಂಡ್ ಮಾಡೋದಾಗುತ್ತೆ. ಪ್ರೊಸೆಸ್ ಸರ್ವಿಸ್ ಆರ್ಡರ್, ಆನ್ಸರ್ ಕ್ವಶನ್, ಟ್ರಬಲ್ಶೂಟ್ ಬೇಸಿಕ್ ಮೊಬೈಲ್ ಫೋನ್ ಇಶ್ಯೂಸ್, ಮೇಂಟೈನ್ ಅಕೌಂಟ್ ಇನ್ಫಾರ್ಮೇಷನ್ ಅಂತಂದರೆ ಏನಾದರೂ ಅಕೌಂಟ್ ಏನಾದರೂ ಇನ್ಸ್ಟಾಲ್ ಆಗ್ತಿಲ್ಲ ಅಂತಂದರೆ ಅದನ್ನೆಲ್ಲ ಗೈಡ್ ಮಾಡೋದು, ಮತ್ತು ಅವ್ರದ್ದೇನಾದರೂ ಇನ್ಸ್ಟಾಲ್ ಆಗ್ತಿಲ್ಲ, ನಿಮ್ಮದು ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಬರ್ತಿಲ್ಲ ಅಂತಂದರೆ ಅದು ಅಸಿಸ್ಟ್ ಮಾಡೋದು ನಿಮ್ಮದು ಜವಾಬ್ದಾರಿ ಆಗಿರುತ್ತೆ. ಮತ್ತು ಕಮ್ಯುನಿಕೇಟ್ ಆ್ಯಂಡ್ ಕೊಲಾಬ್ರೇಟ್ ಎಫೆಕ್ಟ್ಲಿ ವಿತ್ ದ ಟೀಮ್ ಮೆಂಬರ್ಸ್, ಕೀಪಿಂಗ್ ದ ಟೀಮ್ ಇನ್ಫಾರ್ಮ್ ಆಫ್ ದ ಇಶ್ಯೂ ಸ್ಟೇಟಸ್ ಬೈ ಶೇರಿಂಗ್ ಇನ್ಫಾರ್ಮೇಷನ್ ಥ್ರೂ ದ ಕಮ್ಯುನಿಕೇಷನ್ ಟೂಲ್ ಅಂತಂದರೆ, ಈಗ ಏನು ಇಶ್ಯೂ ಬರ್ತಿದೆ ಅದನ್ನೆಲ್ಲ ನಾವು ಟೀಮ್ ಮೆಂಬರ್ಸ್ ಕೂಡ ಶೇರ್ ಮಾಡಿರಬೇಕು. ಯಾಕಂದರೆ ಒಂದೊಂದು ಶಿಫ್ಟಲ್ಲಿ ಒಬ್ಬೊಬ್ಬರು ಇರ್ತಾರೆ. ಸೊ ಅವ್ರಿಗೇನಾದರೂ ಅವ್ರ ಇಶ್ಯೂ ಟೈಮಲ್ಲಿ ಬಂದರೆ ಅವರು ರೆಸ್ಪಾಂಡ್ ಮಾಡೋಕ್ಕೆ ಯಾವ ಸ್ಟೆಪ್ಪಲ್ಲಿದೆ ಅಂತ ನೋಡೋಕ್ಕೆಲ್ಲ ಗೊತ್ತಾಗುತ್ತಲ್ಲ. ಸೊ ಹಂಗಾಗಿ ಎಲ್ರಿಗೂ ಕೂಡ ಗೊತ್ತಿರಬೇಕು ಏನು ಸ್ಟೇಟಸಲ್ಲಿದೆ ಅಂತ ಎಲ್ಲ ಹೇಳ್ಬಿಟ್ಟು. ಇನ್ನು ನೋಡೋದಾದರೆ ಲೈಕ್ ಮೀಟ್ ಆ್ಯಂಡ್ ಇಂಪ್ರೂವ್ ಸ್ಕೆಡ್ಯೂಲ್ ಗೈಡ್ಲೈನ್ಸ್ ಅಂತ ಕೂಡ ಹೇಳಿದ್ದಾರೆ. ಲಾಗಿನ್, ಬ್ರೇಕ್ಸ್ ಮತ್ತು ಏನಾದರೂ ಅವೆಲ್ಲ ಕಾಲ್ ಹ್ಯಾಂಡ್ಲಿಂಗ್ ಟೈಮ್ಸ್. ಸೊ ಇದನ್ನೆಲ್ಲ ನೀವು ಸ್ಕೆಡ್ಯೂಲಾಗಿ ತೊಗೋಬೇಕು, ಇನ್ಫಾರ್ಮ್ ಮಾಡಿ ಹೋಗಬೇಕು ಎಲ್ಲರೂ ಹೋಗೋದಾದ್ರೆ ಅಂತ ಕೂಡ ಹೇಳಿದ್ದಾರೆ. ಡೆಮಾನ್ಸ್ಟ್ರೇಟ್ ರಿಲೇಬಲ್ ಅಟೆಂಡೆನ್ಸ್ ಟು ಅವಾಯ್ಡ್ ಅಡಿಷ್ನಲ್ ಸ್ಟ್ರೆಸ್ ಟು ಟೀಮ್ ಮೆಂಬರ್ ಅಂತ ಕೂಡ ಹೇಳಿದ್ದಾರೆ. ಸೊ ಇದು ಸ್ಕೆಡ್ಯೂಲ್ ಶಿಫ್ಟು ಅಂತಂದರೆ ಯಾವಾಗ ನಮ್ಮದು ಸ್ಟಾರ್ಟ್ ಆಗುತ್ತೆ ಶಿಫ್ಟ್ ಆವಾಗ ನಾವು ರೆಡಿ ಇರಬೇಕು ವರ್ಕ್ ಮಾಡೋಕ್ಕೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ನೋಡೋದಾದರೆ ಲೈಕ್ ಕಂಪ್ಲೀಟ್ ಅಸೈನ್ ಟಾಸ್ಕ್ ಅಕ್ಯುರೇಟ್ಲಿ ಆ್ಯಂಡ್ ವಿತ್ ರಿಕ್ವೈರ್ಡ್ ಕಸ್ಟಮರ್ ಅಸೈನ್ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಅಂತಂದರೆ ನಮಗೆ ಅಸೈನ್ ಟಾಸ್ಕ್ ಎಲ್ಲ ಅಸೈನ್ ಮಾಡಿರ್ತಾರಲ್ಲ ಅದನ್ನ ವಿತ್ ಟೈಮ್ ಲೈನೊಳಗೆ ಕಂಪ್ಲೀಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಮತ್ತು ಇಲ್ಲಿ ಯುಟಿಲೈಸ್ ರಿಸೋರ್ಸ್ ಟು ಮ್ಯಾನೇಜ್ ಟ್ರಾನ್ಸಾಕ್ಷನ್ ಎಸ್ಕ್ಯುಲೇಷನ್ ಇಶ್ಯೂ ಅಪ್ರಾಪ್ರಿಯೇಟ್ಲಿ ಅಂತಂದರೆ ಎಸ್ಕ್ಯುಲೇಷನ್ ಏನೋ ಇಶ್ಯೂ ಬಂದರೆ ಏನಾದರೂ ಇಶ್ಯೂ ಬಂದರೆ ಎಸ್ಕ್ಯುಲೇಟ್ ಕೂಡ ಮಾಡಿ ಅಂತ ಕೂಡ ಹೇಳಿದ್ದಾರೆ. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಮ ಹೈಯರ್ ಮ್ಯಾನೇಜ್ಮೆಂಟ್ ಇರುತ್ತಲ್ಲ, ಸೊ ಅವ್ರಿಗೆ ಎಸ್ಕ್ಯುಲೇಟ್ ಕೂಡ ಮಾಡಬೇಕಾಗಿರುತ್ತೆ. ಅಂತಂದರೆ ನಾವು ಈ ಸ್ಟೆಪ್ಸ್ ತೊಗೊಂಡ್ವಿ, ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ, ಬಟ್ ಸ್ಟಿಲ್ ಸಾಲ್ವ್ ಆಗ್ತಾಯಿಲ್ಲ ಅಂತೆಲ್ಲ ಹೇಳ್ಬಿಟ್ಟು
ನೆಕ್ಸ್ಟು ಮ್ಯಾನೇಜ್ ಪರ್ಸನಲ್ ಆ್ಯಂಡ್ ಕಸ್ಟಮರ್ ಸಪೋರ್ಟ್ ಇನ್ಬಾಕ್ಸ್ ಎಫೆಕ್ಟಿವ್ಲಿ ಆ್ಯಂಡ್ ರೆಸ್ಪಾಂಡ್ ಕ್ವಿಕ್ಲಿ ಎಂಡ್ ಯೂಸರ್ ರಿಕ್ವೆಸ್ಟ್ ಬೇಸ್ಡ್ ಅಂದರೆ ಸರ್ವಿಸ್ ಸ್ಟ್ಯಾಂಡರ್ಡ್ ಅಂತಂದರೆ ನಿಮ್ಮದು ಇನ್ಬಾಕ್ಸ್ ಇರುತ್ತಲ್ಲ ಇಮೇಲ್ ಅಲ್ವಾ. ಸೊ ಇಮೇಲ್ ರೆಸ್ಪಾಂಡ್ ಮಾಡೋದಕ್ಕೆ ಇನ್ಬಾಕ್ಸ್ನ ಮಾನಿಟರ್ ಮಾಡ್ತಾನೆ ಇರಬೇಕಾಗಿರುತ್ತೆ. ಸೊ ಅದು ನೋಡ್ಕೊಂಡು ನಾವು ರೆಸ್ಪಾಂಡ್ ಮಾಡಬೇಕು. ಮೇಂಟೈನ್ ಎ ಕಂಪ್ರೆಸಿವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅಕೌಂಟ್ ಗೋಲ್ಸ್ ಆ್ಯಂಡ್ ಪ್ರೋಸೆಸ್ ಬೈ ರಿಟೈನಿಂಗ್ ಇನ್ಫಾರ್ಮೇಷನ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ಇಲ್ಲಿ ಡಿಸ್ಪ್ಲೇ ಪ್ರೊಫೆಷ್ನಲ್ ಪಾಸಿಟಿವ್ ಆ್ಯಂಡ್ ಫೋನೆಟಿಕ್ಸ್ ಅಂತ ಅಂದರೆ ನಿಮಗೆ ಏನು ಕೊಟ್ಟಿರ್ತಾರೆ ಅದು ಮಾತ್ರ ರೆಸ್ಪಾಂಡ್ ಮಾಡಬೇಕು, ಸುಮ್ಮನೆ ಏನೇನೋ ಮಾತಾಡೋದಲ್ಲ. ಮತ್ತು ಇಲ್ಲಿ ರಿಸರ್ವ್ ಕಾಲರ್ ಇಶ್ಯೂ ಅಕ್ಯುರೇಟ್ಲಿ ಆ್ಯಂಡ್ ಎಫೆಕ್ಟಿವ್ಲಿ ಟು ಮೇಂಟೈನ್ ಕಾಲ್ ಬ್ಯಾಕ್ಸ್ ಅಂತಂದರೆ ಮಾನಿಟರ್ ಮಾಡ್ತಾ ಇರಬೇಕು ಯಾವಾಗ ಕಾಲ್ಸ್ ಇದೆ ಅನ್ನೋದೆಲ್ಲ. ಸೊ ನಮಗಿನ್ನ ಆ ಟೈಮಿಗೆ ರಿಸೀವ್ ಮಾಡೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ನಾವು ಕಾಲ್ ಬ್ಯಾಕ್ ಕೂಡ ಮಾಡಬೇಕಾಗುತ್ತೆ. ಮತ್ತು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಪ್ರೊಯಾಕ್ಟಿವ್ಲಿ ಅಡ್ರೆಸ್ ಯೂಸರ್ ಕನ್ಸರ್ನ್ ಅಂತ ಕೂಡ ಹೇಳಿದ್ದಾರೆ. ಸೊ ಏನಾದ್ರು ಯೂಸರ್ ಕನ್ಸರ್ನ್ಸ್ ಬಂದರೆ ನಾವು ಅವ್ರಿಗೆ ಏನು ರೂಟ್ ಕಾಸ್ ಏನು ಅನ್ನೋದೆಲ್ಲ ಐಡೆಂಟಿಫೈ ಮಾಡಬೇಕು. ಇನ್ನು ಸ್ಕಿಲ್ಸ್ ಆ್ಯಂಡ್ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಮತ್ತು ಕಸ್ಟಮರ್ ಹ್ಯಾಂಡ್ಲಿಂಗ್ ಮಾಡೋ ಸ್ಕಿಲ್ಸ್ ಕೂಡ ಇರಬೇಕು. ಮತ್ತು ಫ್ರೆಷರ್ಸ್ ಆಗಿರೋ ಅಪ್ಲೈ ಮಾಡ್ಬೋದು. ಮತ್ತು ಕ್ಯಾಂಡಿಡೇಟ್ ವಿತ್ ಡೊಮೆಸ್ಟಿಕ್ BPO ಎಕ್ಸ್ಪೀರಿಯನ್ಸ್ ಇರೋರು 0 to 6 months ಎಕ್ಸ್ಪೀರಿಯನ್ಸ್ ಇರೋದನ್ನು ಪ್ರಿಫರ್ಡೇಬಲ್ ಅಂತ ಕೂಡ ಹೇಳಿದ್ದಾರೆ. ಫೇರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆಂಡ್ರಾಯ್ಡ್ ಆ್ಯಂಡ್ iOS ಫೋನ್ ಯೂಸ್ ಅಂತಂದರೆ ಹೆಂಗೆ ಯೂಸ್ ಮಾಡೋದು ಅನ್ನೋದು ನಾಲೆಡ್ಜ್ ಇರಬೇಕು. ಶುಡ್ ಬಿ ರೆಡಿ ಟು ವರ್ಕ್ ಇನ್ US ಶಿಫ್ಟ್ ಅವರ್ಸ್ ಅಂತಂದರೆ ಇದು ನೋಡೋದಾದರೆ US ಶಿಫ್ಟ್ ಇರುತ್ತೆ, 9 hours ಇರುತ್ತೆ. ಸೊ ವರ್ಕ್ ವಿಂಡೋ ಮೇ ವೇರಿ ಅಂತಂದರೆ ಇಂಡಿಯನ್ಸ್ ಹಾಲಿಡೇಸಲ್ಲೆಲ್ಲ ಕೂಡ ವರ್ಕ್ ಮಾಡಬೇಕು. ಮತ್ತು ಇಲ್ಲಿ ಕಂಪ್ಯೂಟರ್ ಲಿಟ್ರೇಸ್ ಕೂಡ ಇರಬೇಕು. ಮತ್ತು ನಾಲೆಜ್ ಆಫ್ ಟಿಕೆಟಿಂಗ್ ಸಿಸ್ಟಮ್ ಎಕ್ಸ್ಪೀರಿಯನ್ಸ್ ಕೂಡ ಇದ್ದರೆ ಅಡ್ವಾಂಟೇಜ್ ಅಂತ ಹೇಳಿದ್ದಾರೆ. ಸರ್ವಿಸ್ ನಾವು ಇದೆಲ್ಲ ಇದ್ದರೆ. ನೆಕ್ಸ್ಟ್ ಇನ್ನು ಎಜುಕೇಷನ್ ನೋಡೋದಾದರೆ ಹೈಸ್ಕೂಲ್ ಪಾಸ್ ಇಸ್ ಮಿನಿಮಮ್ ರಿಕ್ವೈರ್ಮೆಂಟ್ ವಿತ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಅಂತಂದರೆ ಹೈಸ್ಕೂಲ್ ಪಾಸ್ ಅಂತ ಅಂದರೆ ಇವಾಗ PU ಪಾಸ್ ಆದವ್ರು ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ BSc BCom BA ಹೋಲ್ಡರ್ ಕೂಡ ಅಪ್ಲೈ ಮಾಡ್ಬೋದು ಅಂತ ಕೂಡ ಹೇಳಿದ್ದಾರೆ. ಇನ್ನು ವರ್ಕಿಂಗ್ ಕಂಡೀಷನ್ ನೋಡೋದಾದರೆ ಟ್ರೈನಿಂಗ್ ಆ್ಯಂಡ್ ವರ್ಕ್ ಲೊಕೇಶನ್ ಫ್ರಮ್ ಆಫೀಸ್ ಅಂತ ಹೇಳಿದ್ದಾರೆ. ಸೊ ಟ್ರೈನಿಂಗ್ ಅಲ್ಲಿಂದನೇ ಕೊಡ್ತಾರೆ. ಶುಡ್ ಬಿ ರೆಡಿ ಟು ವರ್ಕ್ ಇನ್ 24/7 ರೊಟೇಷನಲ್ ಶಿಫ್ಟ್ ಇರುತ್ತೆ. ಮತ್ತು ವರ್ಕ್ ಫ್ರಮ್ ಹೋಮ್ ವಿಲ್ ಬಿ ಅಟ್ ಕಂಪ್ನಿ ಡಿಸ್ಕ್ರಿಷನ್ ಅಂತಂದರೆ ಕಂಪ್ನಿ ಅವ್ರ ಕಡೆಯಿಂದ ಈ ರೋಲ್ಗೆ ಕೊಟ್ಟರೆ ತಗೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ಇದು ಹೈಬ್ರಿಡ್ ಆಗಿರುತ್ತೆ ಫಸ್ಟ್ ಆಫ್ ಆಲು. ಅದಾದಮೇಲೆ ನಿಮಗೆ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಬೇಕು ಅಂತಂದ್ರೂ ಕೂಡ ರಿಕ್ವೆಸ್ಟ್ ಮಾಡ್ಕೋಬೋದು. ಶುಡ್ ಹ್ಯಾವ್ ಎ ರಿಲೇಬಲ್ ಆ್ಯಂಡ್ ಫಾಸ್ಟ್ ವೈಫೈ ಕನೆಕ್ಷನ್ ಅಟ್ ಹೋಮ್. ಸೊ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ. ಮತ್ತು ಶುಡ್ ಬಿ ರೆಡಿ ಟು ಕನೆಕ್ಟ್ ವಿಯಾ ವಿಡಿಯೋ ಡ್ಯೂರಿಂಗ್ ಟ್ರೈನಿಂಗ್. ಮತ್ತು ಟ್ರೈನಿಂಗ್ ಮತ್ತು ಆಫೀಸ್ಗೆ ಹೋಗಿ ತೊಗೋಬೇಕು. ನೆಕ್ಸ್ಟ್ ಎಲ್ಲ ಮನೇಲೇ ಕೂಡ ಮಾಡ್ಕೋಬೋದು. ಮತ್ತು ಶುಡ್ ಹ್ಯಾವ್ ಎ ಸೇಫ್ ಆ್ಯಂಡ್ ಸೂಟೇಬಲ್ ವರ್ಕ್ ಎನ್ವಿರಾನ್ಮೆಂಟ್ ಅಟ್ ಹೋಮ್ ಅಂತ ಕೂಡ ಹೇಳಿದ್ದಾರೆ. ಶುಡ್ ಹ್ಯಾವ್ ವರ್ಕ್ ಅಂದರೆ ಲಂಚ್ ಟೈಮು ಅದು ಅಂತಂದರೆ TL ಅಸೈನ್ ಮಾಡಿದ ಟೈಮ್ಗೆ ಹೋಗಬೇಕಾಗಿರುತ್ತೆ. ಇನ್ನು ಸೆಲೆಕ್ಷನ್ ಕ್ರೈಟೀರಿಯಾ ಬಂದ್ಬಿಟ್ಟು ಅಸೆಸ್ಮೆಂಟ್ ಇರುತ್ತೆ, ನೆಕ್ಸ್ಟ್ ಇಂಟರ್ವ್ಯೂ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ರೋಲ್ಗೆ ಅಪ್ಲೈ ಮಾಡಿ, ಯಾಕೆಂದರೆ ಇದೊಂದು ಗುಡ್ ಆಪರ್ಚುನಿಟಿ ಎಂಫೋಸಿಸ್ ಕಡೆಯಿಂದ. ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ಇಲ್ಲಿ ಕೊಟ್ಟಿರೋ ಲಿಂಕ್ನ ಅಪ್ಲೈ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ್ರೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಹಂಗೆ ನೋಡ್ಕೋಬೋದು ಒಂದ್ಸಲ, ಬೇಕಾದರೆ ನೀವು ನೋಡ್ಕೊಳ್ಳಿ. ಇಲ್ಲಿ ಮೇಲೆ ಹೋಗ್ಬಿಟ್ಟು ಇಲ್ಲಿ ಅಪ್ಲೈ ನಾವು ಅಂತ ಕೊಡ್ಬೋದು. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ನೀವು ರೆಫರ್ ಮಾಡ್ಬೋದು. ಸೊ ನೋಡಿ, ಇದು June 6th ಒಳಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸಾರಿ, ನೆಕ್ಸ್ಟ್ ಹಿಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ. ಸೊ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಇಲ್ಲೆಲ್ಲ ಅವ್ರದ್ದು ಅಕ್ಸೆಪ್ಟ್ ಮಾಡಾದಮೇಲೆ ಅಗ್ರಿ ಅಂತ ಕೊಡಬೇಕಾಗುತ್ತೆ. ಸೊ ಅಗ್ರಿ ಅಂತ ಕೊಟ್ಟಾದಮೇಲೆ ಇಲ್ಲಿ ಟೈಟಲ್ ಏನು ಅಂತ ತೊಗೊಳ್ಳಿ. ಇಲ್ಲಿ ನಿಮ್ಮದು ಫಸ್ಟ್ ನೇಮು, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಕೊಡಬೇಕು, ಡೇಟ್ ಆಫ್ ಬರ್ತು, ಪಾನ್ ಕಾರ್ಡ್ ಕೊಟ್ಟು ಕಂಟಿನ್ಯೂ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಪಾನ್ ಕಾರ್ಡ್ ಕೊಟ್ಟು ಅಪ್ಡೇಟ್ ಕೊಟ್ಟಾದಮೇಲೆ ಇಲ್ಲಿ ನೋಡೋದಾದರೆ ನಮ್ಮದು ರೆಸ್ಯೂಮೇನ ಅಪ್ಲೋಡ್ ಮಾಡಬೇಕು. ಮತ್ತು ಅವೇ ವರ್ಕ್ ವಿತ್ ಎಂಫೋಸಿಸ್ ಬಿಫೋರ್ ಅಂತ ಕೇಳ್ತಿದ್ದಾರೆ. ಇದ್ರೆ ಎಸ್ ಹಾಕಿ, ನೋ ಇದ್ರೆ ನೋ ಹಾಕಿ. ಟೋಟಲ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ. ಮತ್ತು ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ. ಮತ್ತು ಕರೆಂಟ್ ಸ್ಯಾಲ್ರಿ, ನೋಟಿಸ್ ಪೀರಿಯಡ್ ಎಲ್ಲ ಕೇಳ್ತಿದ್ದಾರೆ. ಮತ್ತು ಕಾಂಪಿಟೆನ್ಸಿ ಏರಿಯಾ ಏನು ಅಂತ ಕೇಳ್ತಿದ್ದಾರೆ. ಸೊ ನಾವು ಇದು ಕಸ್ಟಮರ್ ಸಪೋರ್ಟ್ ಆಗಿರೋದ್ರಿಂದ ಸಪೋರ್ಟ್ ಫಂಕ್ಷನ್ಸ್ ಅಂತ ಹಾಕಬೇಕು. ರೆಸಿಡೆನ್ಸ್ ಸಿಟಿ ಬಂದ್ಬಿಟ್ಟು ಯಾವುದು ಇದೆ, ಮ್ಯಾಂಗ್ಳೂರು ಅದು ಹಾಕೊಳ್ಳಿ. ಕರೆಂಟ್ ಎಂಪ್ಲಾಯರ್ ಇದ್ರೆ ಹಾಕೊಳ್ಳಿ. ಮತ್ತು ಹೈಯೆಸ್ಟ್ ಎಜುಕೇಷನ್ ನೋಡಿ 12th ಪಾಸ್ ಆಗಿರೋದು ಕೂಡ ಅಪ್ಲೈ ಮಾಡ್ಬೋದು. ಸೊ ಜಸ್ಟ್ 12th ಪಾಸ್ ಆಗಿದ್ರು ಅದು ಅಪ್ಲೈ ಮಾಡಿ ಟರ್ಮ್ ಆ್ಯಂಡ್ ಕಂಡೀಷನ್ ಅಕ್ಸೆಪ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡಬೇಕು. ಸಬ್ಮಿಟ್ ಅಪ್ಲಿಕೇಶನ್ ಕೊಟ್ಟಾದ್ಮೇಲೆ ನಮಗೆ ಅವ್ರ ಕಡೆಯಿಂದ ಮೇಲ್ ಕೂಡ ಬರುತ್ತೆ, ಲೈಕ್ ನಾವೇನಾದರೂ ಅಪ್ಲಿಕೇಶನ್ ರಿಸೀವ್ ಆಗಿದೆ ಅಂತ. ಸೊ ನಾವೇನಾದ್ರು ಶಾರ್ಟ್ ಲಿಸ್ಟ್ ಆಗಿದ್ರೆ ಇವ್ರ ಕಡೆಯಿಂದ ವಿತಿನ್ 15 days ಒಳಗಡೆ ರಿವೋಟ್ ಬ್ಯಾಕು ಕೂಡ ಇರುತ್ತೆ ವಿತ್ ಟೆಸ್ಟ್ ಮೇಲು. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ, ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ. ಮತ್ತು ನಿಮ್ಮ ಸ್ಕಿಲ್ಸ್ನ ಅಪ್ಡೇಟ್ ಮಾಡಿಕೊಂಡು ರೆಸ್ಯೂಮೇಲಿ ಅಪ್ಲೈ ಮಾಡಬೇಕಾಗುತ್ತೆ.
ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೆಕ್ಸ್ಟ್ ಡೇ ಬಾಯ್. ಥ್ಯಾಂಕ್ ಯು.